ನೀರು ನದಿಗೆ ಗೇಟ್ಗಳನ್ನು ಹಾಕದೆ ಸಮಸ್ಯೆ ಆಗಿತ್ತು. ಹೀಗಾಗಿ ಹಾವೇರಿ ಜಿಲ್ಲೆಯ ಜೀವನಾಡಿಗಳಾದಂತಹ ವರದಾ ಮತ್ತು ತುಂಗಭದ್ರಾ ಎರಡೂ ಬರಿದಾಗಿದ್ದು ಇವತ್ತು ಅದಕ್ಕೆ ಸ್ವಲ್ಪ ಜೀವ ಕಳೆದಂಥದ್ದು. ಯಥೇಚ್ಛವಾಗಿ ಮಲೆನಾಡು ಭಾಗದಲ್ಲಿ ಮಳೆ ಸುರಿತಾ ಇದೆ. ಅದರಿಂದಾಗಿ ಈಗ ನದಿಗಳು ಕೊಂಚ ಸೌಂದರ್ಯವನ್ನು ಪಡೆದುಕೊಂಡಿವೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ನಾನಿರುವಂತದ್ದು ದೇವಗಿರಿಯ ವರದಾ ನದಿಯ ಬಳಿ ಇದ್ದೇನೆ. ಸದ್ಯ ವರದಾ ನದಿ ತುಂಬಿ ಹರಿತಾ ಇದೆ. ಕ್ರಸ್ಟ್ ಗೇಟ್ಗಳನ್ನು ಹಾಕಿ ನೀರು ನಿಲ್ಲಿಸಬೇಕು ಅಂತ ಅಧಿಕಾರಿಗಳಿಗೆ ಹೇಳಿದ್ರೆ ಆ ದಪ್ಪ ಚರ್ಮದ ಅಧಿಕಾರಿಗಳು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ರೈತರ ಜೀವನದ ಜೊತೆ ಚಲಾಟ ಆಡಿದ್ರು. ಒಂದ್ ಕಡೆಗೆ ಅವರೇ ಹೇಳ್ತಾರೆ ದೇಶದ ಬೆನ್ನೆಲುಬು ರೈತ ಅಂತ. ಆ ದೇಶದ ಬೆನ್ನೆಲುಬು ರೈತನ ಬೆನ್ನೆಲುಬನ್ನೇ ಮುರಳಿಕೆ ಅಧಿಕಾರಿಗಳು ಮುಂದಾಗಿದ್ರು. ಹೀಗಾಗಿ 2 ತಿಂಗಳು ಕಾಲ ನದಿ ನೀರನ್ನ ಬೇಸಾಯ ಮಾಡಬೇಕಾಗಿತ್ತು. ಅಂದ್ರೆ ಬೇಸಿಗೆ ಬೇಸಾಯ ಮಾಡಬೇಕು ಅಂದ್ರೆ ನದಿಗಳ ನೀರನ್ನ ಪಂಪ್ಸೆಟ್ ಮುಖಾಂತರ ಅಥವಾ ಹೀಗೆ ಎತ್ಕೊಳ್ಳುವಂಥದ್ದು ಅಥವಾ ಹಾಕಿದ ಬೋರ್ವೆಲ್ಗಳಿಗೆ ನೀರಿನ ವ್ಯವಸ್ಥೆ ಆಗುವಂತ ಕೆಲಸ ಆಗ್ತಾ ಇತ್ತು. ಅಂದ್ರೆ ನದಿಯಲ್ಲಿ ನೀರಿದ್ರೆ ಮಾತ್ರ ಬೋರ್ವೆಲ್ಗಳು ಕೂಡ ಒಂದಿಷ್ಟು ನೀರನ್ನು ಕೊಡುವಂತ ವ್ಯವಸ್ಥೆ ಆಗ್ತಾ ಇತ್ತು. ಅದೆಲ್ಲವನ್ನ ಹಾಳು ಮಾಡಿದ ಅದಕ್ಕೆ ದಪ್ಪ ಚರ್ಮದ ಅಧಿಕಾರಿಗಳು ಒಂದರೆ ರೈತರ ಕೆಂಗನ್ಗೆ ಪಾತ್ರವಾಗಿದ್ರು. ಈಗ ಪ್ರಮುಖವಾಗಿ ನದಿ ಹರಿತಾ ಇದೆ. ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಸಾಕಷ್ಟು ಕೆರೆಗಳಿದ್ದಾವೆ. ಆ ಕೆರೆಗಳನ್ನು ತುಂಬಿಸುವಂತಹ ಕೆಲಸ ಆದ್ರೆ ಖಂಡಿತವಾಗೂ ರೈತರು ಅಧಿಕಾರಿಗಳನ್ನ ಕೊಂಡಾಡಲು ಎರಡನೇ ಮಾತಿಲ್ಲ. ಆದ್ರೆ ಈಗ ಸದ್ಯ ನದಿ ಹರಿತಾ ಇರುವಂತದ್ದು, ನದಿಗಳು ತುಂಬಿ ತುಳುಕ್ತಾ ಇದ್ದಾವೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಇಲ್ಲಿ ಒಂದು ಬ್ಯಾರೇಜ್ ಇದೆ. ಆ ಬ್ಯಾರೇಜ್ ಕೂಡ ಅದನ್ನ ಮುಟ್ಲಿಕ್ಕೆ ಬಂದಿರುವಂತದ್ದು. ಪಕ್ಕದಲ್ಲಿರುವಂತಹ ದೇವಸ್ಥಾನ ಪ್ರತಿ ಬಾರಿ ತುಂಬುತ್ತೆ. ಒಂದ್ ವೇಳೆ ಮಳೆ ಏನಾದ್ರೂ ಮತ್ತೆ ಕಡಿಮೆ ಆದ್ರೆ ಈ ನೀರನ್ನು ನಿಲ್ಲಿಸುವಂತ ಕೆಲಸ ಆಗಬೇಕು. ಅಕ್ಕಪಕ್ಕದಂತ ಕೆರೆಗಳನ್ನ ತುಂಬಿಸುವಂತ ಕೆಲಸ ಆದ್ರೆ ಪ್ರಮುಖವಾಗಿ ರೈತರಿಗೆ ಒಂದಿಷ್ಟು ಲಾಭ ಆಗುತ್ತೆ ಅನ್ನೋ ವಿಚಾರನ ರೈತರು ಹೇಳ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಕಾದು ನೋಡಬೇಕು. ಸದ್ಯ ನೋಡ್ತಿರುವ ಹಾಗೆ ಜೀವನಾಡಿ ನದಿ ಏನಿದೆ, ಈ ವರದಾ ಮತ್ತು ತುಂಗಭದ್ರಾ ನದಿಗಳು ತುಂಬಿದ್ರೆ ರೈತರು ಸಾಕಷ್ಟು ಬೇಸಾಯ ಮಾಡಲಿಕ್ಕೆ ಮುಂದಾಗ್ತಾರೆ. ಇದು ಸದ್ಯಕ್ಕೆ ಈ ರೀತಿ ಆಗ್ತಾ ಇದೆ. ಆದ್ರೆ ರೈತರು ಮಾತ್ರ ಇದನ್ನು ನಿಲ್ಲಿಸುವಂತ ಕೆಲಸ ಆಗಬೇಕು ಅನ್ನೋ ಹೇಳ್ತಾ ಇದ್ದಾರೆ. ಅವ್ರನ್ನ ಮಾತಾಡುವಂತ ಪ್ರಯತ್ನ ಮಾಡ್ತೀನಿ ನಾನು. ಪ್ರಮುಖವಾಗಿ ಸರ್, ಈಗ ಈ ವರದಾ ನದಿ ತುಂಬಿ ಹರಿದ್ರೆ ಒಂದ್ ಕಡೆ ನಿಮ್ಗೆ ಯಾವ ರೀತಿ ಲಾಭ ಆಗುತ್ತೆ? ಈಗ ಏನಾಗಬೇಕು ಮುಂದೆ ನಿಮಗೆ ನದಿಯಿಂದ? ಸರ್, ಈ ನದಿಯಿಂದ ನಮ್ಗ ರೈತರಿಗೆ ಇಷ್ಟ ಒಂದಾಸ ಅನಿಸಕತ್ತೆ ಅಂದ್ರೆ ನಮ್ಮ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿಯಿಂದ ಆಗೈತೆ ಅಂದ್ರೆ ಸರ್, ನಮ್ಗ ಈ ವರ್ಷ ಸರ್ಕಾರದಿಂದ ಹೇಳಿದ್ರು ಮಳೆ ಅಷ್ಟರ ಮಟ್ಟಿಗಿಲ್ಲ, ಸರಿ ಇಲ್ಲ ಅಂತಂದು ಹೇಳಿದ್ರು. ಪುಣ್ಯದೂರ ಮಳೆ ಆದ್ರೆ ಪಾಪದೂರ ಹೊಳಿ ಹರಿತೈತೆ ಅಂತ ಉದಾಹರಣೆಗಳಾಗದಾವ್ ಸರ್. ನಮ್ಮ ಕಡೆ ರೈತರಂದ್ರೆ ನಾವೇನು ಅಷ್ಟು ಕೇವಲವಾಗಿ ಕಾಣಬಾರ್ದು ಸರ್. ನಾವೇನ್ ಹೇಳಕ್ ಇಚ್ಛೆ ಪಡ್ತಿದ್ದೇವೆ ಈ ನೀರನ್ನ ಕೆರೆ ಕಟ್ಟೆಗಳ ತುಂಬಿಸಿ ಸಂಗ್ರಹಣೆ ಮಾಡಿಸಿಟ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ ಸರ್. ನಮ್ಗ ಇಲ್ಲ ಅಂದ್ರೆ ಈ ನೀರು ಹೋಗ್ತಾ ಇತ್ತು ನಮಗೀಗದ. ಮತ್ತು ನಮ್ಮ ಸರ್ಕಾರ ನಮ್ಮನ್ನ ತೊಟ್ಟಲ್ದಾಗ ಮಕ್ಕಳನ್ನ ಹಾಕಿ ತೂಗೋದವ್ರ ಚೂಟದವ್ರ ಅನ್ನಂಗ ಲೆಕ್ಕ ಮಾಡೋದು ಬೇಡ ಸರ್. ನಮ್ಗ ಇಲ್ಲಿ ಮಾನ್ಯ ನಮ್ಮ ಡಿಸಿ ಸಾಹೇಬ್ರು ಇದಾರೆ ಸರ್. ದೇವಗಿರಿಯಲ್ಲಿ ಇದಾರೆ ಅವರು, ಬೇರೆ ಹಾವೇರಿಯಲ್ಲಿ ಇಲ್ಲ, ಬೇರೆ ಕಡೆ ಇಲ್ಲ. ಡಿಸಿ ಸಾಹೇಬರ ಗಮನ ಕೊಟ್ಟು ಬೇರೆ 2 ಕಿಲೋಮೀಟರ್ ಇದೆ ಸರ್. ನಮ್ಗ ಇದು ವರದಾ ನದಿಗೆ ಡಿಸಿ ಆಫೀಸ್ಗೆ 2 ಕಿಲೋಮೀಟರ್ ಇದೆ. ಅವ್ರು ಬಂದು ನೋಡ್ಕೊಂಡು ನಮ್ಗ ಇದನ್ನೊಂದು ಸ್ವಲ್ಪ ಬ್ಯಾಸಗಿ ಟೈಮ್ನಾಗ ರೈತರಿಗೆ ಅನುಕೂಲ ಆಕತಿ. ಕೆರೆ ಕಟ್ಟೆ ತುಂಬಿಸೋನು, ನೀರಾವರಿ ಆಫೀಸ್ನವರಿಗೆ ಆರ್ಡರ್ ಮಾಡೋಣ ಅನ್ನೋಂತ ಅಧಿಕಾರಗಳ ಇಟ್ಕೊಂಡು ಅವ್ರ ಅಧಿಕಾರ ಚಲಾಯಿಸಿ ನಮ್ಗೆ ಕರೆಕ್ಟ್ ಆಗಿ ಮಾಡಿಕೊಟ್ರ ನಮ್ಗೆ ಇಷ್ಟು ಒಳ್ಳೇದಾಗತ್ತೆ ಅಂದ್ರೆ ಸರ್. ರೈತರಿಗೆ ಬಂದಂತ ಖುಷಿ ಒಳಗೆ ನಾವು ಏನ್ ಹೇಳ್ಬೇಕು, ಯಾರಿಗೆ ಅಭಿನಂದನೆ ಹೇಳ್ಬೇಕು ಅನ್ನೋದು ನಮ್ಗೆ ತಿಳಿಲಾರ್ದಂಗ ಆಗಿದೆ ಸರ್. ಮೂಡ ಬಿತ್ತನೆ ಅಂತ ಒಂದ್ ಕಡೆ ಆಯ್ತು, ಮಳೆ ಬಂತು ಒಂದ್ ಕಡೆ ಆಯ್ತು. ಈಗ ಮತ್ತೆ ಮಳೆ ಕೈ ಕೊಟ್ರೆ ಸಮಸ್ಯೆ ಆಗುವಂತ ಏನ್ ಹೇಳ್ತೀರಿ ಬಗ್ಗೆ? ಸಮಸ್ಯೆ ಅಂತ ಸರ್, ಈ ನೀರ ಸಂಗ್ರಹಣೆ ಮಾಡಿಟ್ರೆ ನಮ್ಗ ಮತ್ತೆ ಕೈ ಕೊಟ್ಟರು ನಮ್ಗ ಅನುಕೂಲ ಆಕತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ನಮ್ಗ ಕೈ ಕೊಡ್ತೋ ಬಿಡ್ತದೆ ಯಾರ ಕೈಗಿಲ್ರಿ. ಮಳಿ ಬಂದ ಬಾ ಅಂತ ಬರಾಕ ಹೋಗದ್ರ ಕೈಯಾಗಿರಂಗಿಲ್ಲ ಸರ್. ಅದ ಪ್ರಕೃತಿ ಇದೆ, ನೇಮ್ರಿ ಅದ. ಯಾರ ಕೈಯಾಗಿಲ್ಲ, ಸರ್ಕಾರದ ಕೈಯಾಗೂ ಇಲ್ಲ, ನಮ್ಮ ಡಿಸಿ ಸಾಹೇಬ್ರ ಕೈಯಾಗೂ ಇಲ್ಲ. ಅವ್ರ ಕೈಯಾಗಿ ಇದ್ದಿಷ್ಟ ಕೆರೆ ಕಟ್ಟೆ ತುಂಬಿಸೋ ಅಧಿಕಾರ ಅವ್ರ ಕಡೆ ಐತಿ, ಅವ್ರು ತುಂಬಿಸ್ಲಿ ಅಂತ ನಮ್ಮ ಅಭಿಪ್ರಾಯ ಸರ್. ನಮ್ಗೆ ಅಂದ್ರೆ ಒಂದ್ ಕಡೆ ನೋಡಿ ಏನಂದ್ರೆ ಜೀವನಾಡಿ ನದಿಗಳು ಒಣಗಲಾಗಿದ್ದು, ಮರುಭೂಮಿ ಅಂತಾಗಿದ್ದು ಅಂತ ನಾವೇ ಕೂಡ ವರದಿ ಮಾಡಿದ್ವಿ. ಈಗ ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಆಗಿದ್ರಿಂದ ಸದ್ಯಕ್ಕೆ ಈ ನದಿಗಳು ತುಂಬಿ ಹರಿತಾ ಇದಾವೆ. ಇವುಗಳನ್ನ ತುಂಬಿಸುವ ಅಂದ್ರೆ ಕೆರೆಗಳನ್ನು ತುಂಬಿಸುವಂತ ಕೆಲಸ ಆಗಬೇಕಿದೆ. ಯಾಕಂದ್ರೆ ಈಗ ಸದ್ಯ ನೀರು ಹರಿದು ಹೋಗ್ಬಿಟ್ರೆ ಮುಂದೆ ನಮಗೆ ಲಾಭ ಇಲ್ಲ. ಬೇಸಿಗೆ ಕಾಲದಲ್ಲಿ ಒಣ ಬೇಸಾಯ ಅಂದ್ರೆ ಬೇಸಿಗೆ ಕಾಲದಲ್ಲಿ ಕೂಡ ಬೇಸಾಯ ಮಾಡ್ತಾ ಇದ್ದ ರೈತರು ಈ ನದಿ ನಂಬ್ಕೋತಾ ಇದ್ರು. ಸರಿಯಾದ ಸಮಯಕ್ಕೆ ಕ್ರಸ್ಟ್ ಗೇಟ್ಗಳನ್ನ ಹಾಕಲಿಲ್ಲ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಗೇಟ್ಗಳ ಅಳವಡಿಕೆ ಸಂಪೂರ್ಣ ಕೂಡ ಇದುವರೆಗೂ ಆಗಿಲ್ಲ. ಈಗ ಹಾಕಿದ ಗೇಟ್ಗಳಿಗೆ ರಬ್ಬರ್ ಕೂಡ ಸರಿಯಾಗಿರುವುದಿಲ್ಲ. ಬೇಸಿಗೆ ಕಾಲದಲ್ಲಿ ಗೇಟ್ಗೆ ರಬ್ಬರ್ಗಳನ್ನು ಹಾಕಿದ್ರೆ ಬೇಸಿಗೆ ಬಿರು ಬಿಸಿಲಿಗೆ ಆ ರಬ್ಬರ್ಗಳು ಸುಟ್ಟು ಹೋಗುತ್ತೆ. ಅದಾದ ಬಳಿಕ ನೀರು ಜಿನುಗುತ್ತೆ. 1 ವಾರಕ್ಕೆ ಇಲ್ಲಿ ತುಂಬಿದಂತ ನೀರು ಸಂಪೂರ್ಣ ಖಾಲಿ ಆಗೋಗಿತ್ತು. ಹೀಗಾಗಿ ರೈತರು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಏನ್ ದೂರ ಏನಿಲ್ಲ. ಈ ನದಿಯ ಸೇತುವೆಯಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿ ಸ್ವಲ್ಪ ದೂರದಲ್ಲೇ ಇರುವಂತದ್ದು. ಅದನ್ನು ಸರಿಪಡಿಸಿ ಅನ್ನೋ ಕೆಲಸವನ್ನು ಕೂಡ ಮಾಡ್ತಾ ಹೋದ್ರು. ಆದ್ರೂ ಕೂಡ ದಪ್ಪ ಚರ್ಮದ ಮಾತು ಕೇಳಲಿಲ್ಲ. ಈಗಲಾದ್ರೂ ನದಿ ನೀರು ಸರಿಯಾಗಿ ಹರಿತಾ ಇದೆ. ರೈತರಿಗೆ ಬೇಸಾಯ ಮಾಡಲಿಕ್ಕೆ ನೀರು ಬೇಕು ಅಂದ್ರೆ ಕೆರೆಗಳಲ್ಲಿ ನೀರು ಬೇಕು. ಆ ಕೆರೆಗಳನ್ನು ತುಂಬಿಸುವಂತ ಕೆಲಸ ಆಗಬೇಕು. ಜಿಲ್ಲೆಯಲ್ಲಿ ಎತ್ತಿನ ನೀರಾವರಿಗಳಿದಾವೆ, ಕೆರೆಗಳಿದಾವೆ. ಅವುಗಳನ್ನು ತುಂಬಿಸುವಂತ ಕೆಲಸ ಆದ್ರೆ ರೈತರಿಗೆ ಸಾಕಷ್ಟು ಸಹಾಯ ಆಗುತ್ತೆ ಅನ್ನೋ ಮಾತನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಆಗಿತ್ತು ನಿಮ್ಮ ನದಿಯ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ಕೂಡ ಹೋಗ್ತಾರೆ ನಮ್ಮ ಕಲೀಗ್. ಓವರ್ ಟು ಯು. Yes, thank you.